ಕೆಲವೊಂದಿಷ್ಟು ಸೂಕ್ಷ್ಮ ಅದರಿ ಭಾಳ ಹಾಗೆ ಹೀಗೆ ಅಂತ ಮಾತಾಡಿದ್ದು ನೋಡಿದಾಗ ಅಂದರೆ ಅವ್ರಿಗೆ ಇವೆರಡೂ ಘೋಷಣೆ ಆಗ್ಬೇಕು ನಮ್ಮನು ಅಂತ ಕೇಳಿದ್ದೆ. ಇಟ್ಕೊಂಡು ಮಾತಾಡಿದ್ರು ಮತ್ತೆ ಮಾತಾಡಿದ್ರು ಅವ್ರಿಗೆ ಗೊತ್ತದು. ಮತ್ತು ಅದು ವಿಶೇಷವಾಗಿ ದುರ್ಯೋಧನ ಅವ್ರಿಗೆ ಅಂದರೆ ಐಹೊಳೆ ಅವರಿಗೆ ಆಯಿತು, ಜೊಲ್ಲೆ ಅವರಿಗೆ ಆಯಿತು, ಮತ್ತು ಅದೇ ಕಾಲ ರಾಜು ಕಾಗೆ ಅವ್ರಿಗೆ ಆಗಿರ್ಬೋದು, ಸತೀಶ್ ಅವ್ರಿಗೆ ಆಗಿರ್ಬೋದು, ಇವರಿಗೆಲ್ಲ ಗೊತ್ತಿರ್ಬೋದು ಅನ್ನುವಂಥ ಒಂದು ಸಂಶಯನೂ ಬರ್ತದೆ. ಅದೇನೂ ಇರಲಿ, ಒಟ್ಟಾರೆಯಾಗಿ ತಡ ಆಗದ ಘೋಷಣೆ ಆಗಿರೋದು ನಮ್ಮೆಲ್ಲರ ಅದು ಇಟ್ ಮೀನ್ಸ್ ಗೋಕಾಕ್ ಮತ್ತು ಚಿಕ್ಕೋಡಿ ಬಗ್ಗೆ ಜನರು ಒಟ್ಟು ಹೃದಯಾಂತರಾಳದ ಕೋರಿಕೆ. ಇಲ್ಲಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ಹಾಗೆ ಹೀಗೇನು ಮಾತಾಡ್ತಾ ಇದ್ದಾರೆ. ಅದೆಷ್ಟು ಮಟ್ಟಿಗೆ ಆಗ್ತದೆ ಬಿಡ್ತದೆ ಸೆಕೆಂಡರಿ. ಬಟ್ ಕನಸದಲ್ಲ, ಜಿಲ್ಲೆ ಆಗಬೇಕು ಚಿಕ್ಕೋಡಿ ಮತ್ತು ಗೋಕಾಕ್ ಅನ್ನುವಂಥದ್ದು. ಅದನ್ನು ಮತ್ತಷ್ಟು ಜೀವಗಳು ಬಿದ್ದು ಹೋಗಬಾರ್ದು ಅಂತ. ಯಾಕಂದ್ರೆ ಕಳೆದ 3-4 ದಶಕಗಳಿಂದ ಎಷ್ಟೋ ಜನ ಬಂದು ಹೋದರು, ಇಲ್ಲಪ್ಪ ಜಿಲ್ಲೆ ಆಗ್ತದೆ ಮತ್ತು ಅದು ಕನಸು ಕಂಡಿದ್ದಾರೆ. ಮತ್ತು ಈಗ ವರದಿಗಳು ಒಪ್ಕೊಂಡಿದ್ದಾವೆ ಚಿಕ್ಕೋಡಿ ಮತ್ತು ಗೋಕಾಕನ್ನು ಜಿಲ್ಲೆಯನ್ನಾಗಿ ಮಾಡ್ಬೇಕಂತೇಳಿ. ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಸಹಿತ ಒತ್ತಡ ಹೇರುವಂಥ ಪ್ರಯತ್ನ ಮಾಡಿದ್ರು, ಗೋಕಾಕೂ ಆಗಲಿ ಅದು ಎರಡೂ ಆಗಲಿ ಅನ್ನುವಂಥ ಮಾತನ್ನು. ಅಂದರೆ ಒಟ್ಟಾರೆಯಾಗಿ ಇವತ್ತಿನ ಗೋಕಾಕ್ ಭಾಗದ ಮತ್ತು ಚಿಕ್ಕೋಡಿ ಭಾಗದ ಶಾಸಕರು ಪೂರ್ಣ ಪ್ರಮಾಣದಲ್ಲೇ ಇದು ಆಗಬೇಕು, ಜಿಲ್ಲೆಯಾಗಿ ಘೋಷಣೆ ಆಗಬೇಕು ಎರಡೂ ಗೋಕಾಕ್ ಮತ್ತು ಚಿಕ್ಕೋಡಿ ಅನ್ನುವಂಥ ಅಭಿಪ್ರಾಯ ಇದ್ದರೆ, ಇನ್ನು ಬೇರೆ ಕಡೆ ಒಂದಿಷ್ಟು ವಿರೋಧಂತಿ ಸಹಜದ ಆಗುವುದನ್ನದು. ಬೈರಹೊಂಗಲ ಭಾಗದವ್ರು ಇರ್ಬೋದು, ಕಿತ್ತೂರು ಭಾಗದವ್ರು ಇರ್ಬೋದು, ಅಥವಾ ನಮ್ಮ ಅಥಣಿ ಭಾಗದವರು ಇರ್ಬೋದು, ಅಥಣಿ ಸುತ್ತಮುತ್ತಲಿದ್ದಂಥ ಹಳ್ಳಿಯವರು ಅಥವಾ ಬೇರೆ ಬೇರೆ ತಾಲೂಕದವ್ರು ಇರ್ಬೋದು. ಅವರು ಇಲ್ಲಪ್ಪ ನಮ್ಮದು ಮಾಡ್ರಿ ಅನ್ನುವಂಥ ಮಾತನ್ನು ಒತ್ತಡ ಮಾಡುವಂಥದ್ದು ಈ ಮುಂದೆ ಹೋಗೋದಕ್ಕೆ ಕಾರಣ ಆಗಬಹುದು ಅನ್ನುವಂಥ ಅತಂತ್ರ ಮನಸ್ಥಿತಿ ಎರಡೂ ಭಾಗದ ಜನರಲ್ಲೇ ಉಳಿದ. ಅದಕ್ಕೆ ಸಿದ್ದರಾಮಯ್ಯನವರು ಆದಷ್ಟು ಇದನ್ನು ಡಿಸೆಂಬರ್ 31 ಮುಗಿಸ್ತಾರೆ. ಭಾಳ ಉತ್ತಮ ಅಲ್ಲ, ಅದು ಎಲ್ಲ ಬಯಸುವಂಥದ್ದು. ಅದನ್ನು ಅಷ್ಟು ಮುಗಿಸ್ರಪ್ಪ ನಮ್ಗೆ ಘೋಷಣೆ ಮಾಡ್ರಿ ಅಂತೇಳಿ. ನಂತರ ಪ್ರೊಸೆಸ್ ಬೇಕಾದ್ರೆ ಮಾಡ್ತಾ ಹೋಗಿ ನಡೀತದೆ. ಬಟ್ ಘೋಷಣೆ ಆಗಲಿ ನಿಧಾನಕ್ಕೆ ಅದು ಏನಪ್ಪ ಅನುಷ್ಠಾನಗೊಳ್ಳಿ ಅನ್ನುವಂಥ ಬಯಕೆಯೂ ಎರಡೂ ಭಾಗದ ಜನರಲ್ಲಿದೆ. ಆದರೆ ಇನ್ನಷ್ಟು ಒತ್ತಡ ಹೇರಿ ನಮ್ಮ ಉಸ್ತುವಾರಿ ಆಗಿರ್ಬೋದು, ಲಕ್ಷ್ಮೀಯವರಾಗಿರ್ಬೋದು, ಲಕ್ಷ್ಮೀ ಬಾಳ್ಕರ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ಶಾಸಕರಾಗಿರ್ಬೋದು, ಎಲ್ಲರೂ ಒತ್ತಡ ಇರೋದು ಆಗಬೇಕು ಈಗ ಎರಡೂ. ಅದ್ರ ಜೊತೆಗೆ ಅವರು ನೀವು ಮಾಡಿ ಹಿಂದಿಲ್ಲ ನಾಳೆ ಬೇಡ ಅಂತ ಹೇಳೋದಿಲ್ಲ. ಅವ್ರು ಇತ್ತೀಚಿನ ಬೇಡಿಕೆಗಳಿದ್ದಾವೆ, ಬೈಲಹೊಂಗಲ ಮತ್ತು ನಮ್ಮ ಅಥಣಿ ಅವ್ರದ್ದು. ಅವರು ಪಾಪ ಹೇಳೋದ್ರಲ್ಲಿ ಅರ್ಥ ದೂರ ಭಾಳ ಆಗ್ತದೆ ಎಲ್ಲ